Hi friends, welcome back to my channel. So idu Manali series. Last video dalli Shimla city, local sightseeing, Mall Road, ಒಂದು ಜಾಕು ಟೆಂಪಲ್ ಆಗಿರ್ಬೋದು, ದ ರಿಟ್ಸ್, ಕ್ರೈಸ್ಟ್ ಚರ್ಚ್, ಪ್ರತಿಯೊಂದು ಲೋಕಲ್ ಸೈಟ್ಸೀಯಿಂಗನ್ನು ತೋರಿಸ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಕಂಟಿನ್ಯೂಯೇಷನ್ ನಾವು ಮಾಲ್ ರೋಡ್ಗೆ ಭೇಟಿಯಾದ್ವಿ, ಲೋಯರ್ ಬಜಾರಲ್ಲಿ ಶಾಪಿಂಗನ್ನು ಮಾಡಿದ್ವಿ. ಆ ಒಂದು ವಿಡಿಯೋ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಶಿಮ್ಲಾ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ಬೋದು. ಇದೊಂದು ಹಿಲ್ ಸ್ಟೇಷನ್. ಇಲ್ಲಿಗೆ ಬಂದರೆ ಮೈನಾಗಿ ಜಾಕು ಟೆಂಪಲ್, ಮಾಲ್ ರೋಡ್, ದ ರಿಟ್ಸ್ ಪ್ರತಿಯೊಂದು ತುಂಬಾ ಫೇಮಸ್ ಇಲ್ಲಿ. ಸೊ ಈಗ ಲೋಯರ್ ಬಜಾರ್ಗೆ ಬಂದಿದ್ದೀವಿ. ಇದು ಮಾಲ್ ರೋಡಲ್ಲೇ ಇದೆ. ಮಾಲ್ ರೋಡ್ ಬ್ಯಾಕ್ ಸೈಡ್ ಪ್ಯಾರಲ್ ರೋಡ್ಗೆ ನಾವು ಲೋಯರ್ ಬಜಾರ್ ಅಥವಾ ಲಕ್ಕರ್ ಬಜಾರ್ ಅಂತ ಕರಿತೀವಿ. ನಮ್ಮೂರಲ್ಲಿ ಹೇಗೆ ಚಿಕ್ಕಪೇಟೆ ಇದೆಯೋ, ಒಂದು ಲೋ ಕಾಸ್ಟ್ ಪ್ರೈಸಸ್ಗೆ ಪ್ರಾಡಕ್ಟ್ಸ್ ಹೇಗೆ ಸಿಗುತ್ತೋ, ಇಲ್ಲೂ ಲೋಯರ್ ಬಜಾರಲ್ಲಿ ಅದೇ ರೀತಿ ತುಂಬ ಲೋ ಕಾಸ್ಟ್ ಪ್ರೈಸಸಲ್ಲಿ ಒಂದು ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ. ಸೊ ಹಾಗೆ ನೋಡ್ತಾ ಹೋಗಿ ಯಾವೆಲ್ಲ ಪ್ರಾಡಕ್ಟ್ಸು ಈ ಲೋಯರ್ ಬಜಾರಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಮೇಯ್ನಾಗಿ ನಾನು ನೋಡಿದ್ದು ಜೆಂಟ್ಸ್ ಶೂಸ್ ತುಂಬಾ ಇತ್ತು. ಕೆಲವೊಂದು ಯೂಸ್ಡ್ ಥರ ಇತ್ತು, ಕೆಲವೊಂದು ಹೊಸದಾಗಿ ಬ್ರ್ಯಾಂಡೆಡ್ ತುಂಬಾ ಚೆನ್ನಾಗಿತ್ತು. ಮೆನ್ಸ್ ಶೂಸು, ಸ್ಲಿಪ್ಪರ್ಸು ತುಂಬಾ, ಸ್ಪೆಷಲಿ ಶೂಸ್ ಅಂತೂ ತುಂಬ ವೆರೈಟೀಸು ತುಂಬಾ ಚೆನ್ನಾಗಿತ್ತು. ಮೆನ್ಸ್ದು ಒಂದು ಸ್ವೆಟರ್ಸು, ಬೆಲ್ಟ್ಸು ತುಂಬ ಕಡೆ ಸ್ಟಾಲ್ಸ್ ಅನ್ನೋದು ಹಾಕಿದ್ರು. ಅಲ್ಲಲ್ಲಿ ಈ ರೀತಿ ಕೆಳಗಡೆನೂ ಸಹ ಸೇಲನ್ನು ಮಾಡ್ತಾಯಿದ್ರು. ಮತ್ತು ಮೆನ್ಸ್ದು ಜೀನ್ಸ್ ಆಗಿರ್ಬೋದು, ಜಾಸ್ತಿ ಲೋಯರ್ ಬಜಾರಲ್ಲಿ ಮೆನ್ಸ್ ಪ್ರಾಡಕ್ಟ್ಸೇ ಜಾಸ್ತಿ ನಾನು ನೋಡಿರುವಂಥದ್ದು. ಸೊ ಅದ್ರ ಜೊತೆಗೆ ಲೇಡೀಸ್ದು ಒಂದು ಸ್ವೆಟರ್ಸು, ಶಾಲ್ಸು, ಮಫ್ಲರ್ಸು, ಹ್ಯಾಂಡ್ ಬ್ಯಾಗ್ಸು, ಒಂದು ಕುರ್ತಿ ಸೂಟ್ಸು, ಕಾಶ್ಮೀರಿ ಸೂಟ್ಸು ಅದೆಲ್ಲನೂ ಸಹ ಅವೈಲೇಬಲ್ ಇತ್ತು. ಅಫೋರ್ಡಬಲ್ ಪ್ರೈಸಸಲ್ಲೇ ಸಿಗುತ್ತೆ. ಬಟ್ ನೀವು ಕಂಪ್ಲೀಟಾಗಿ ಬಾರ್ಗೇನ್ ಮಾಡಬೇಕು. ಅವರ ಹೇಳಿದ ಪ್ರೈಸಲ್ಲೇ ನೀವು ತೊಗೊಂಡ್ರೆ ಲಾಸ್ ಆಗುತ್ತೆ. 500 ಹೇಳಿದ್ರೆ 200ಇಂದ ನೀವು ಬಾರ್ಗೇನ್ ಸ್ಟಾರ್ಟ್ ಮಾಡಬೇಕು. ಖಂಡಿತವಾಗ್ಲೂ ಬಾರ್ಗೇನ್ ಮಾಡಿದ್ರೆ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ. ಕೆಲವೊಬ್ಬರು ತುಂಬ ಸ್ಟಬ್ಬನ್ ಆಗಿ ಇರ್ತಾರೆ. ಬಟ್ ಕೆಲವು ಕಡೆ ನಮಗೆ ತುಂಬ ಬೆಸ್ಟ್ ಪ್ರೈಸಸಲ್ಲೇ ಸಿಕ್ತು. ನಾವು ಕೆಲವೊಂದು ಸ್ವೆಟರ್ಸನ್ನು ತೊಗೊಂಡ್ವಿ, ಹೆಡ್ ಕ್ಯಾಪ್ಸ್, ಒಂದು ವುಲ್ಲನ್ ಕ್ಯಾಪ್ಸನ್ನು ತೊಗೊಂಡ್ವಿ. ತುಂಬ ಇಷ್ಟ ಆಯಿತು, ವರ್ತ್ ಅಂತಲೂ ಅನ್ನಿಸ್ತು. ಸೊ ಯಾವೆಲ್ಲ ಒಂದು ಪ್ರಾಡಕ್ಟ್ಸು ಈ ಲೋಯರ್ ಬಜಾರಲ್ಲಿ ಸಿಗುತ್ತೆ ಅಂತ ನೋಡೋಣ. ಮತ್ತು ಇಲ್ಲಿ ಬಂದರೆ ಲೋಕಲ್ ಫುಡ್ ಸಹ ಸಿಗುತ್ತೆ. ಸಿಡ್ಡು ಆಗಿರ್ಬೋದು, ಫ್ರೈಡ್ ಮೋಮೋಸು, ಮತ್ತು ಎಲ್ಲ ಕಡೆ ನಿಮಗೆ ಮ್ಯಾಗಿ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮ್ಯಾಗಿ ಮಾತ್ರ ಇಲ್ಲಿ ಪ್ರತಿಯೊಂದು ಚಾಟ್ ಸೆಂಟರಲ್ಲೂ ಅವೈಲೇಬಲ್ ಇತ್ತು. ಶಿಮ್ಲಾದಲ್ಲಿ ಶಾಲ್ಸ್ ಅನ್ನೋದು ತುಂಬಾ ಫೇಮಸ್ಸು. ಜೊತೆಗೆ ವುಲ್ಲನ್ ಕ್ಯಾಪ್ಸು, ವೆರೈಟೀಸ್ ಆಫ್ ಸ್ವೆಟರ್ಸು ಸಹ ತುಂಬ ಫೇಮಸ್ಸು. ಕಾಶ್ಮೀರಿ ಒಂದು ಚೂಡಿದಾರ್ ಸೂಟ್ಸು ಸಹ ಇಲ್ಲಿ ತುಂಬಾ ಚೆನ್ನಾಗಿತ್ತು. 400 ರುಪೀಸ್ಗೆಲ್ಲ ಕಾಶ್ಮೀರಿ ಸೂಟ್ಸ್ ಅವೈಲೇಬಲ್ ಇತ್ತು. ಜೊತೆಗೆ ನಾನು ಹೇಳ್ದ ಹಾಗೆ ಮೆನ್ಸ್ ಶೂಸ್ ಸಹ ಇಲ್ಲಿ ತುಂಬಾ ಲೋಯರ್ ಬಜಾರಲ್ಲಿ ತುಂಬ ಕಡೆ ನೋಡಿದ್ವಿ, ಚೆನ್ನಾಗಿತ್ತು. ಸ್ವೆಟರ್ಸ್, ಮೆನ್ಸ್ ಸ್ವೆಟರ್ಸ್ ಸಹ ತುಂಬಾ ಚೆನ್ನಾಗಿತ್ತು. ಸೊ ಲೇಡೀಸ್ದು ನಮಗೆ ಈ ರೀತಿ ಸೂಟ್ಸು ಅಂದರೆ ಸಲ್ವಾರ್ ಸೂಟ್ಸು ತುಂಬ ಕಡೆ ಇತ್ತು. ಅದನ್ನು ಸಹ ಬಾರ್ಗೇನ್ ಮಾಡಿದ್ರೆ ಒಂದು 300-400 ರುಪೀಸ್ಗೆ ನೀವು ಒಳ್ಳೆ ಸಲ್ವಾರ್ ಸೂಟ್ಸನ್ನು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಲೋಯರ್ ಬಜಾರ್ಗೆ ಬಂದರೆ ನಿಮಗೆ ಯಾವುದು ಬ್ರ್ಯಾಂಡೆಡ್ ಅಂತ ಸಿಗೋದಿಲ್ಲ. ಬಟ್ ಅಫೋರ್ಡಬಲ್ ಪ್ರೈಸಸ್ಗೆ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ. ಬಟ್ ಮಾಲ್ ರೋಡಲ್ಲಿ ನಿಮಗೆ ಬ್ರ್ಯಾಂಡೆಡ್ ಐಟಮ್ಸ್ ಜಾಸ್ತಿ. ಅಲ್ಲಿ ಬಾರ್ಗೇನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಬಾರ್ಗೇನ್ ಮಾಡೋದಕ್ಕಾಗದೇ ಇಲ್ಲ. ಕೆಲವೊಂದು ಕಡೆ ಫಿಕ್ಸ್ಡ್ ಪ್ರೈಸಸನ್ನೇ ಕೊಟ್ಟು ತೊಗೋಬೇಕು. ಅಫೋರ್ಡಬಲ್ ಪ್ರೈಸಸ್ಗೆ ಮಾಲ್ ರೋಡಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಸಿಗೋದು ಕಡಿಮೆನೇ. ಬಟ್ ಲೋಯರ್ ಬಜಾರ್ ಅಥವಾ ಈ ಒಂದು ಲಕ್ಕರ್ ಬಜಾರ್ಗೆ ಬಂದರೆ ತುಂಬ ಅಫೋರ್ಡಬಲ್ ಪ್ರೈಸಸ್ಗೆ ನಿಮಗೆ ಶಾಪಿಂಗ್ ಅನ್ನೋದು ಮಾಡ್ಬೋದು. ಸೊ ಈ ಶಾಲ್ಸ್ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿತ್ತು. ಜಸ್ಟ್ 200 ರುಪೀಸ್ಗೆ ಇಲ್ಲಿ ಸಿಗ್ತಾ ಇತ್ತು ಶಾಲ್ಸು. 200ಇಂದ ಸ್ಟಾರ್ಟಿಂಗ್ ಪ್ರೈಸ್ 1000ವರೆಗೂ ಶಾಲ್ಸ್ ಅನ್ನೋದು ಅವೈಲೇಬಲ್ ಇತ್ತು. ಸೊ ಈ ಲೋಯರ್ ಬಜಾರ್ ಅನ್ನೋದು ತುಂಬಾ ಚಿಕ್ಕ ಜಾಗ, ತುಂಬ ಕಂಜೆಸ್ಟೆಡ್ಡು. ಇಲ್ಲಿ ಪರ್ಚೇಸಿಂಗ್ಗೆ ತುಂಬ ಜಾಸ್ತಿ ಜನ ಬರೋದ್ರಿಂದ ತುಂಬಾ ಕ್ರೌಡೆಡ್ ಇತ್ತು. ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ನಮ್ಮ ಪರ್ಸು, ಹ್ಯಾಂಡ್ ಬ್ಯಾಗ್ಸು ಎಲ್ಲ ತುಂಬ ಕೇರ್ಫುಲ್ಲಾಗಿ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಸೊ ಅಲ್ಲಿಂದ ನಾವು ಮಾಲ್ ರೋಡ್ಗೆ ಬಂದ್ವಿ. ಲೋಯರ್ ಬಜಾರು ತುಂಬಾ ದೊಡ್ಡ ಒಂದು ಲೈನ್ ಅಂತ ಹೇಳ್ಬೋದು. ಅದಕ್ಕೆ ಪ್ಯಾರಲಲ್ ಆಗಿರುವಂಥದ್ದೇ ಮಾಲ್ ರೋಡು. ಮಾಲ್ ರೋಡ್ಗೆ ಲೋಯರ್ ಬಜಾರಿಂದ ಬಂದ್ವಿ. ಮಾಲ್ ರೋಡು ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ. ಜೊತೆಗೆ ಇಲ್ಲಿ ಜಾಸ್ತಿ ಶಾಪಿಂಗಿಂತ ಸೈಟ್ ಸೀಯಿಂಗೇ ಜಾಸ್ತಿ ಬರ್ತಾರೆ. ನೀವು ನೋಡ್ಬೋದು ಈ ಮಾಲ್ ರೋಡಲ್ಲಿ ನಮಗೆ ಕೆಲವೊಂದು ಬ್ರ್ಯಾಂಡೆಡ್ ಸ್ಟಾಲ್ಸ್ ಅನ್ನೋದು ಇರುತ್ತೆ.
ನಿಮಗೆ ಎಲೆಕ್ಟ್ರಾನಿಕ್ ಗೂಡ್ಸಿಂದ ಹಿಡಿದು ಒಂದು ಕ್ಲಾತಿಂಗ್ ಆಗ್ಬೋದು, ವಾಚಸ್ಸು, ಪ್ರತಿಯೊಂದು ಪ್ರಾಡಕ್ಟ್ಸು ಮಾಲ್ ರೋಡಲ್ಲಿ ಸಿಗುತ್ತೆ. ನಾವು ಇಲ್ಲಿ ಲೋಕಲ್ ಫುಡ್ಡು ಸಹ ಟ್ರೈ ಮಾಡಿದ್ವಿ. ಇದು ಫ್ರೈಡ್ ಮೋಮೋಸು ವಿತ್ 2 ಟೈಪ್ಸ್ ಆಫ್ ಚಟ್ನೀಸ್ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಇಲ್ಲಿನ ಲೋಕಲ್ ಫುಡ್ ತುಂಬ ಟೇಸ್ಟಿಯಾಗಿತ್ತು. ನಾವು ಹೋದಾಗ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇತ್ತು ಸೈಟ್ ಸೀಯಿಂಗಲ್ಲಿ. ಸೊ ಜಾಕು ಟೆಂಪಲ್ಗೆ ಹೋದಾಗಲಿಂದ ಮಳೆ ಸ್ಟಾರ್ಟ್ ಆಗಿದ್ದು ಸುಮಾರು ಹೊತ್ತು ಮಳೆ ಬರ್ತಾನೆ ಇತ್ತು. ನಾವು ಮಳೆಯಲ್ಲೇ ಕಂಪ್ಲೀಟ್ ಸೈಟ್ ಸೀಯಿಂಗನ್ನು ಮಾಡಿದ್ದೀವಿ ಶಿಮ್ಲಾ. ಸೊ ಸ್ವಲ್ಪ ಡಿಸಪಾಯಿಂಟಿಂಗ್ ಆಯಿತು. ಇನ್ನೊಂದು ಸ್ವಲ್ಪ ಸುತ್ತಬೇಕಾಗಿತ್ತು ಮಾಲ್ ರೋಡ್, ಬಟ್ ಮಳೆ ಬರ್ತಾ ಇದ್ದರಿಂದ ನಾವು ಮಳೆಯಲ್ಲಿ ಸುತ್ತಿ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಸೊ ತುಂಬ ಇರಿಟೇಷನ್ ಆಗ್ತಾ ಇತ್ತು. ನಾವು ಸೈಟ್ ಸೀಯಿಂಗನ್ನು ಸ್ವಲ್ಪ ಬೇಗ ಮುಗಿಸ್ಕೊಂಡ್ವಿ. ಸೊ ಮಾಲ್ ರೋಡಲ್ಲಿ ಸುಮಾರು ಕಡೆ ಈ ರೀತಿ ಸಿಟಿ ವ್ಯೂ ಪಾಯಿಂಟ್ಸ್ ಅನ್ನೋದು ಇರುತ್ತೆ. ಇಲ್ಲಿಂದ ಸಿಮ್ಲಾ ಸಿಟಿ ತುಂಬ ಸೂಪರ್ಬ್ ಆಗಿ ಕಾಣಿಸುತ್ತೆ. ಸೊ ಮಾಲ್ ರೋಡಲ್ಲಿ ಅದೇ ರೀತಿ ಒಂದು ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ಈಗ ನಿಮಗೆ ಒಂದು ಸಿಟಿ ವ್ಯೂ ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ಮಾಲ್ ರೋಡ್ ಅನ್ನೋದು ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸಸ್ ಇನ್ ಸಿಮ್ಲಾ ಅಂತ ಹೇಳ್ಬೋದು. ಇಲ್ಲಿ ಒಂದು ಮ್ಯೂಸಿಕಲ್ ಇವೆಂಟ್ ಅನ್ನೋದು ಆಗ್ತಾ ಇತ್ತು. ಅದೀಗಷ್ಟೇ ಜಸ್ಟ್ ಮುಗೀತು. ಎಲ್ಲ ಕ್ರೌಡ್ ಡಿಸ್ಪರ್ಸ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಈವ್ನಿಂಗ್ 5 ದಾಟ್ತಾ ಇದ್ದಂಗೆ ತುಂಬ ವೆದರ್ ಕೋಲ್ಡ್ ಆಗೋಗುತ್ತೆ. ಟೆಂಪ್ರೇಚರ್ ಅನ್ನೋದು ನಿಮಗೆ 15 ಡಿಗ್ರಿಗಿಂತ ಕಡಿಮೆ ಆಗ್ತಾ ಹೋಗುತ್ತೆ. ಚಳಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ಮಾಲ್ ರೋಡ್. ಮಾಲ್ ರೋಡಲ್ಲಿ ನಮಗೆ ಕೆಲವೊಂದು ಶಾಪ್ಸ್ ಇದೆ. ಅಲ್ಲೂ ಸಹ ಒಂದು ಬೆಸ್ಟ್ ಪ್ರೈಸಸ್ ಎಲ್ಲ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ. ಈ ರೀತಿ ಶಾಲ್ಸ್ ಆಗಿರ್ಬೋದು, ಸ್ವೆಟರ್ಸು, ಈ ರೀತಿ ಹ್ಯಾಟ್ಸ್ ಎಲ್ಲ ಇಲ್ಲಿನ ಒಂದು ಸಿಗ್ನೇಚರ್ ಲೋಕಲ್ ಡ್ರೆಸ್ ಕೋಡ್ ಅಂತ ಹೇಳ್ಬೋದು. ಸೊ ಈ ರೀತಿ ಸ್ಟ್ರೀಟ್ ಶಾಪಿಂಗಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. ಆದರೆ ಮೇಯ್ನ್ ಶಾಪ್ಸ್ಗೆ ಹೋಗಿ ಮಾಲ್ ರೋಡಲ್ಲಿ ಬಾರ್ಗೇನ್ ಮಾಡೋದು ಸ್ವಲ್ಪ ಕಷ್ಟ. ತುಂಬ ಸ್ಟಬರ್ನ್ ಆಗಿದ್ದರು, ಒಂದೇ ರೇಟ್ಗೆ ಫಿಕ್ಸ್ ಆಗಿದ್ರು. ನೀವು ಪ್ರೈಸು 50-100 ಜಾಸ್ತಿ ಕೊಟ್ಟರು ಸಹ ತುಂಬ ಒಳ್ಳೆ ಕ್ವಾಲಿಟಿ, ಡ್ಯೂರಬಲ್ ಇರುವಂಥ ಪ್ರಾಡಕ್ಟ್ಸು ನಿಮಗೆ ಮಾಲ್ ರೋಡಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಸ್ವೆಟರ್ಸ್ ಆಗಿರ್ಬೋದು, ಮಫ್ಲರ್ಸ್ ಆಗಿರ್ಬೋದು, ಗಿಫ್ಟಿಂಗ್ ಪರ್ಪಸ್ಗೆ ಬೇಕು ಅಂದರೆ ಖಂಡಿತವಾಗ್ಲೂ ಮಾಲ್ ರೋಡಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ಯಾಕೆಂದರೆ ಇಲ್ಲಿಗೆ ಬಂದರೆ ಅದೊಂದು ಮೆಮೊರಿ ಅಂತ ಲೈಫ್ ಲಾಂಗ್ ಅದನ್ನು ನೀವು ಸೇವ್ ಮಾಡಿ ಇಟ್ಕೋಬೋದಲ್ವಾ. ಸೊ ಮಾಲ್ ರೋಡ್ ಸ್ಟ್ರೀಟಲ್ಲಿ ಸುತ್ತಾ ಇದ್ದರೆ ಯಾವುದೋ ಒಂದು ಫಾರಿನ್ ಸಿಟಿಯಲ್ಲಿ ಸುತ್ತೋ ಅಂತ ಒಂದು ಫೀಲಿಂಗು ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಮಾಲ್ ರೋಡ್ ಆಗಿರ್ಬೋದು, ದ ರಿಟ್ಸ್ ಆಗಿರ್ಬೋದು, ಕ್ರೈಸ್ಟ್ ಚರ್ಚಿಂದ ಹಿಡಿದು ಕಂಪ್ಲೀಟ್ ಮಾಲ್ ರೋಡ್ವರೆಗೂ ಯಾವುದೇ ವೆಹಿಕಲ್ಸನ್ನು ಅಲೋ ಮಾಡೋದಿಲ್ಲ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಇಲ್ಲಿ ಶಾಪಿಂಗನ್ನು ಮಾಡಿ ಸೈಟ್ ಸೀಯಿಂಗನ್ನು ಮಾಡ್ಕೊಂಡು ಹೋಗ್ಬೋದು. कितने का है? ये मैम मेल 15,000 और फीमेल 10,000. ये क्या ब्रीड है? सिड्जू. ಸೊ ಶಿಮ್ಲಾದಲ್ಲಿ ನೀವು ಕುಫ್ರಿ ವ್ಯಾಲಿಗೆ ಹೋಗಿ ಬಂದರೆ ಆಲ್ಮೋಸ್ಟ್ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಸು ಮಾಲ್ ರೋಡಲ್ಲೇ ಸಿಗುತ್ತೆ. ದಿ ರಿಟ್ಸ್ ಆಗಿರ್ಬೋದು, ಕ್ರೈಸ್ಟ್ ಚರ್ಚು, ಜಾಕು ಟೆಂಪಲ್ಲು, ಕಾಲಿಬರಿ ಮಾತಾ, ಪ್ರತಿಯೊಂದು ನಿಮಗೆ ಮಾಲ್ ರೋಡಲ್ಲೇ ಸಿಗುತ್ತೆ. ನೆಕ್ಸ್ಟು ಮಾಲ್ ರೋಡ್ ಶಾಪಿಂಗು, ಲೋಯರ್ ಬಜಾರ್ ಶಾಪಿಂಗು ಎಲ್ಲ ಒಂದೇ ಸ್ಟ್ರೆಚ್ಚಲ್ಲಿ ಮಧ್ಯಾಹ್ನದಿಂದ ನೈಟ್ವರೆಗೂ ಆರಾಮ್ಸೆ ಮುಗಿಸ್ಕೋಬೋದು. ಸೊ ನನ್ನ ಮನಾಲಿ ವಿಸಿಟ್, ಶಿಮ್ಲಾ ವಿಸಿಟ್ ಕಂಪ್ಲೀಟ್ ವಿಡಿಯೋಸ್ ಮನಾಲಿ ಸೀರೀಸ್ ಪ್ಲೇ ಲಿಸ್ಟಲ್ಲಿ ಇದೆ, ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಸಿ ಯು. ಬಾಯ್.